Welcome all for today's Database Management System 1 online session number 35 of second semester BCA affiliated to ಕುವೆಂಪು ಯೂನಿವರ್ಸಿಟಿ. ಸೊ ಡಿಯರ್ ಸ್ಟೂಡೆಂಟ್ಸ್, ನಾವು ಇವತ್ತು ನಮ್ಮ ಕ್ಲಾಸಲ್ಲಿ ಕಲಿತಿರೋ ಟಾಪಿಕ್ ಏನು ಅಂದರೆ ಎಕ್ಸ್ಟೆಂಡೆಡ್ ರಿಲೇಷನಲ್ ಆಲ್ಜಿಬ್ರಿಕ್ ಫಂಕ್ಷನ್ಸ್. ಅದರಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಕಲಿತಿರೋದು ಯಾವುದು ಅಂದರೆ ಇವತ್ತು ಅಗ್ರಿಗೇಟ್ ಫಂಕ್ಷನ್ಸ್ ಮತ್ತು ಆಪರೇಷನ್ಸ್. ಸೊ ಬಿಫೋರ್ ಗೋಯಿಂಗ್ ಆನ್ ಟು ಟುಡೇಸ್ ಲರ್ನಿಂಗ್, ಲೆಟ್ ಅಸ್ ಹ್ಯಾವ್ ಅ ಶಾರ್ಟ್ recap of our previous session there. So I think you all remember in our previous session we have learnt with some syntax, introduction and proper examples and proper understanding with the concept of generalized projections and null values which are coming from your extended relational operations. ನಾವು ಹೇಳಿದ್ದೀವಲ್ವಾ, 4 ಎಕ್ಸ್ಟೆಂಡೆಡ್ ರಿಲೇಷನಲ್ ಆಪರೇಷನ್ಸ್ನ ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ 2 ಜನರಲೈಸ್ ಪ್ರೊಜೆಕ್ಷನ್ಸು ನಲ್ ವ್ಯಾಲ್ಯೂಸ್ ವಿ ಹ್ಯಾವ್ ಲರ್ನ್ಟ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ನಾವು ಕಲಿತಿರೋದು ರಿಮೈನಿಂಗ್ 2. ದಟ್ ಈಸ್ ದ ಲರ್ನಿಂಗ್ ಆಬ್ಜೆಕ್ಟಿವ್ ಆಫ್ ಟುಡೇ ಸೆಷನ್ ಈಸ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸ್ಟೆಂಡೆಡ್ ರಿಲೇಷನಲ್ ಆಲ್ಜಿಬ್ರಿಕ್ ಆಪರೇಷನ್, ದಟ್ ಈಸ್ aggregate functions and the operations there. So dear students, in the session outcomes of today's class will be the student will be able to understand the extended relational algebraic operations on aggregate functions and the operations there. So now in our class today we will be focusing on aggregate functions and will be focusing on the operations there. ಸೊ ಇವತ್ತಿನ ಕ್ಲಾಸ್ ಹೋಗೋಕ್ಕಿಂತ ಮುಂಚೆ, ಅಗ್ರಿಗೇಟ್ ಫಂಕ್ಷನ್ಗಿಂತ ಮುಂಚೆ ನೆನ್ನೆ ಕ್ಲಾಸಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಏನು ನಮ್ಮ ಜನರಲೈಸ್ ಪ್ರೊಜೆಕ್ಷನ್ಸ್ ಇನ್ನೊಂದ್ಸತಿ ರೀಕ್ಯಾಪ್ ಕೊಡ್ತೀನಿ. ಸೊ ಪ್ರೊಜೆಕ್ಷನ್ಸು ಜನರಲೈಸ್ ಪ್ರೊಜೆಕ್ಷನ್ಸಲ್ಲೂ ಇರೋ ಒಂದು ಡಿಫ್ರೆನ್ಸ್ ಏನು ಅಂದರೆ ಯು ಹ್ಯಾವ್ ಅನ್ ಎಕ್ಸ್ಟೆಂಡೆಡ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಇವ್ಯಾಲ್ಯೂಷನ್ ಬೀಂಗ್ ಡನ್ ದರ್. ನಾಲ್ಕು ಇದೆ ಅಲ್ವಾ. ನಲ್ಲಲ್ಲಿ ನಾವೇನು ಮಾತಾಡಿದ್ದೀವಿ, ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಆನ್ ಅನ್ನೋನ್ ವ್ಯಾಲ್ಯೂ. Why am I telling this again is because they will be even used in our learning with your aggregate functions and operations. So dear students, ಹಾಗಾದರೆ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಕಾನ್ಸೆಪ್ಟ್ ನಾವಿಲ್ಲಿ ಕಲಿತಿರೋದು ಯಾವುದು ಅಂದರೆ ಅಗ್ರಿಗೇಟ್ ಫಂಕ್ಷನ್ಸ್. ಈ ಅಗ್ರಿಗೇಟ್ ಫಂಕ್ಷನ್ಸ್ ಅನ್ನೋದು ಇದು ಕೂಡ ನಮ್ಮ ಎಕ್ಸ್ಟೆಂಡೆಡ್ ರಿಲೇಷನಲ್ ಆಲ್ಜಿಬ್ರಾಯಲ್ಲಿ ಯೂಸ್ ಮಾಡೋ ಒನ್ ಆಫ್ ದ ಫಂಕ್ಷನ್ಸ್ ದೆ, ಆಪರೇಷನ್ಸ್ ದೆ. Aggregate, the name itself is telling it is going to give you an outcome at the instance. ನೀವು ಜಸ್ಟ್ ಒಂದು ಕೀವರ್ಡ್ ಹಾಕಿದ್ರೆ ಸಾಕು, ಒಂದು ಯಾವುದೋ ಒಂದು ಇಂಪಾರ್ಟೆಂಟ್ ವರ್ಕ್ ಆಟೋಮೆಟಿಕ್ ಆಗಿಬಿಟ್ಟು ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಅಗ್ರಿಗೇಟ್ ಫಂಕ್ಷನ್ಸ್. ಅಗ್ರಿಗೇಟ್ ಫಂಕ್ಷನ್ಸ್ ಹೇಗಿರುತ್ತೆ ಅಂದರೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ನಾರ್ಮಲಿ ನಾವು ಕ್ವೆರೀಸಲ್ಲಿ ಅಗ್ರಿಗೇಟ್ ಫಂಕ್ಷನ್ಸ್ನ ಭಾಳ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತೀವಿ. ಓಕೆ, ಸೊ ಯಾವ ಅಗ್ರಿಗೇಟ್ ಫಂಕ್ಷನ್ಸ್ ಇದೆ, ಅದನ್ನು ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಕಲಿಯೋಣಂತೆ. ಫಸ್ಟು ಈ ಅಗ್ರಿಗೇಟ್ ಫಂಕ್ಷನ್ಸ್ ಏನು ಇನ್ಪುಟ್ ಆಗಿ ತೊಗೊಳುತ್ತೆ, ಹೇಗೆ ಔಟ್ಪುಟ್ ಕೊಡುತ್ತೆ ಅನ್ನೋದನ್ನು ಒಂದು ಸಣ್ಣ ಲೈನಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಅಗ್ರಿಗೇಟ್ ಫಂಕ್ಷನ್ಸ್ ಇಟ್ ಟೇಕ್ಸ್ ಎ ಕಲೆಕ್ಷನ್ ಆಫ್ ವ್ಯಾಲ್ಯೂಸ್ ಆ್ಯಂಡ್ ರಿಟರ್ನ್ಸ್ ಅ ಸಿಂಗಲ್ ವ್ಯಾಲ್ಯೂ ಆ್ಯಸ್ ಎ ರಿಸಲ್ಟ್. ವೆರಿ ಇಂಪಾರ್ಟೆಂಟ್. ಸೊ ಇದು ಇನ್ಪುಟ್ ಆಗಿ ತೊಗೊಳ್ಳೋದು ಒಂದು ಕಲೆಕ್ಷನ್ ಆಫ್ ವ್ಯಾಲ್ಯೂಸ್. ಅದರಲ್ಲಿ ಕಲೆಕ್ಷನ್ ಅಂದರೆ ಏನು, ಮೋರ್ ದೆನ್ 1 ವ್ಯಾಲ್ಯೂಸ್ ವಿಲ್ ಪಾರ್ಟಿಸಿಪೇಟ್ ದೇರ್. ಅದು ಎಲ್ಲದ್ರ ಮೇಲೆ ದೇ ವಿಲ್ ಪರ್ಫಾರ್ಮ್ ಸಮ್ ಆಪರೇಷನ್, ಎನಿ ಆಪರೇಷನ್ ಇಟ್ ಮೇ ಬಿ. ಏನೇನು ಆಪರೇಷನ್ಸ್ ಅಂತ ಹೇಳಿ ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಫೈನಲಿ ಏನು ಮಾಡುತ್ತೆ, ಅದೆಲ್ಲ ಆಪರೇಷನ್ಸ್ನ ಮಾಡಿಬಿಟ್ಟು ಯು ವಿಲ್ ಗೆಟ್ ಆಸ್ ಎ ರಿಸಲ್ಟ್ ಅ ಸಿಂಗಲ್ ವ್ಯಾಲ್ಯೂ. ಯು ವಿಲ್ ಗೆಟ್ ಆಸ್ ಎ ರಿಸಲ್ಟ್ ವಾಟ್ ಎ ಸಿಂಗಲ್ ವ್ಯಾಲ್ಯೂ. ಸೊ ದಿಸ್ ಈಸ್ ಹೌ ದ ಅಗ್ರಿಗೇಟ್ ಫಂಕ್ಷನ್ಸ್ ಈಸ್ ಗೋಯಿಂಗ್ ಟು ಡೂ ದೆಮ್. ಓಕೆ, ನಮ್ಮ ಈ ಎಕ್ಸ್ಟೆಂಡೆಡ್ ರಿಲೇಷನಲ್ ಆಲ್ಜಿಬ್ರಿಕ್ ಫಂಕ್ಷನ್ಸಲ್ಲಿ ನಮ್ಮ ಹತ್ರ ಟೋಟಲ್ 5 ಡಿಫ್ರೆಂಟ್ ಅಗ್ರಿಗೇಟ್ ಫಂಕ್ಷನ್ಸ್ ಇದೆ. ಆ್ಯಂಡ್ ಇದನ್ನು ನಾವು ಭಾಳ ಫ್ರೀಕ್ವೆಂಟಾಗಿ ನಮ್ಮ ಕ್ವೆರೀಸ್ ಜೊತೆಗೆ ನಾವು ಯಾವಾಗಲೂ ವಿಲ್ ಯೂಸ್ ದಟ್ ಒನ್. ಯಾವುದ್ಯಾವುದು ಅಂದರೆ, ಮೊದಲನೇ ಅಗ್ರಿಗೇಟ್ ಫಂಕ್ಷನ್ ಯಾವುದು ಅಂದರೆ ಎ ವಿ ಜಿ ಮೀನ್ಸ್ ಆವ್ರೇಜ್. Second one is what, MIN means minimum. Third is MAX ಅಂದರೆ ಏನು, maximum. Next SUM means sum, overall sum. Next COUNT, that is your count. Okay, ಯಾವ್ದು ಇದು ಹೇಳಿ, average, minimum, maximum, sum and your count. These are your 5 different aggregate functions. Okay, ಈಗ ನಾವು ಈ 5 ಫಂಕ್ಷನ್ಸ್ ಏನು ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಮುಗೀತು. ಓಕೆ, ಮೊದಲನೇದು ಏನು ಮಾಡ್ತಾ ಇದೆ ನಿಮಗೆ, ಆವ್ರೇಜ್, ಎ ವಿ ಜಿ. ಆಸ್ ದ ನೇಮ್ ಇಟ್ ಸೆಲ್ಫ್ ಇಸ್ ಟೆಲಿಂಗ್, ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ಆಸ್ ಎ ಸಿಂಗಲ್ ವ್ಯಾಲ್ಯೂ ದ ಆವ್ರೇಜ್ ವ್ಯಾಲ್ಯೂ ಅಮಾಂಗ್ ದ ಗಿವನ್ ಸೆಟ್ ಆಫ್ ವ್ಯಾಲ್ಯೂಸ್. ಅಂದರೆ ಒಂದು ಕಲೆಕ್ಷನ್ ಆಫ್ ವ್ಯಾಲ್ಯೂಸ್ನ ನೀವು ಇನ್ಪುಟ್ ಆಗಿ ಕೊಟ್ಟಾಗ ಈ ಆವ್ರೇಜ್ ಅಗ್ರಿಗೇಟ್ ಫಂಕ್ಷನಿಗೆ ಇದು ಎಲ್ಲ ವ್ಯಾಲ್ಯೂಸಿನ ಆವ್ರೇಜ್ ಕಂಡುಹಿಡಿಯುತ್ತೆ. ಆವ್ರೇಜ್ ಅಂದರೆ ಗೊತ್ತಿದೆ ಅಲ್ವಾ, ಟೋಟಲ್ ದ ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್ ಡಿವೈಡೆಡ್ ಬೈ ದ ಇಟ್ಸ್ ಟೋಟಲ್ ನಂಬರ್ ಆಫ್ ಕೌಂಟ್. ಫಾರ್ ಎಕ್ಸಾಂಪಲ್ 10 ವ್ಯಾಲ್ಯೂಸ್ ಇತ್ತು ಅಂದರೆ 10 ವ್ಯಾಲ್ಯೂಸಿನ ಸಮ್ ಕಂಡುಹಿಡಿಯುತ್ತೆ. ಡಿವೈಡೆಡ್ ಬೈ 10 ಅಂತ ಹೇಳ್ಬಿಟ್ಟು ಬರೀತೀವಿ. ಆ ವ್ಯಾಲ್ಯೂ ಏನು ಬರುತ್ತಲ್ಲ, ದಟ್ ಈಸ್ ಯುವರ್ ಆವ್ರೇಜ್ ವ್ಯಾಲ್ಯೂ. ಅರ್ಥ ಆಯ್ತಲ್ವಾ, ಆವ್ರೇಜ್ ಮಾಡೋದು ಗೊತ್ತಿದೆ ತಾನೆ. ಸೊ ದಟ್ ವಿಲ್ ಬಿ ಡನ್ ವಿತ್ ದ ಅಗ್ರಿಗೇಟ್ ಫಂಕ್ಷನ್ ಎ ವಿ ಜೆ. ಓಕೆ, ಸೊ ಸೆಕೆಂಡ್ ಏನು ಅಂದರೆ ಮಿನಿಮಮ್ ವ್ಯಾಲ್ಯೂ. minimum value means here also you will give or you will have a collection of values. For example, assume you have 25 different integer values.
ಆ 25 ಇಂಟಿಜರ್ ವ್ಯಾಲ್ಯೂಸಲ್ಲಿ ಯಾವುದು ಮಿನಿಮಮ್ ಇದೆ, ಸಣ್ಣ ವ್ಯಾಲ್ಯೂ ಯಾವುದಿದೆ ಅಂತೇಳಿ ಇದೆಲ್ಲದಕ್ಕೂ ಕಂಪೇರ್ ಮಾಡತ್ತೆ. 1 2 3 4 5 6 till 25 ಅದರಲ್ಲಿ ಯಾವ್ದು ಲೋಯೆಸ್ಟ್ ವ್ಯಾಲ್ಯೂ ಇರುತ್ತಲ್ಲ ಅದನ್ನು ರಿಟರ್ನ್ ಮಾಡತ್ತೆ ಏನಾಗಿ, ಔಟ್ಪುಟ್ ಆಗಿ ಏನಂತೇಳಿ ಮಿನಿಮಮ್ ವ್ಯಾಲ್ಯೂ. ಓಕೆ. ಥರ್ಡ್ ಸೇಮ್ ಥಿಂಗ್, ಮಿನಿಮಮ್ ಕಂಡುಹಿಡಿಯೋ ಮೊದಲು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಯುತ್ತೆ. ಅಂದರೆ ಒಂದು 50 ವ್ಯಾಲ್ಯೂಸ್ ಇದೆ ಅಂದರೆ ಎಲ್ಲ ವ್ಯಾಲ್ಯೂಸ್ನು ಕಂಪೇರ್ ಮಾಡುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದಿರುತ್ತೆ ಅದನ್ನು ತೊಗೊಂಡ್ಬಿಟ್ಟು ಸಿಂಗಲ್ ಔಟ್ಪುಟ್ ಆಗಿ ರಿಟರ್ನ್ ಮಾಡತ್ತೆ. ಯಾವುದು ನಮ್ಮ ಮ್ಯಾಕ್ಸ್ ಅಗ್ರಿಗೇಟ್ ಫಂಕ್ಷನ್. ಅರ್ಥ ಆಯ್ತಲ್ವಾ? ಆವ್ರೇಜ್ ಗೊತ್ತಾಯಿತು, ಮಿನ್ ಗೊತ್ತಾಯಿತು, ಮ್ಯಾಕ್ಸ್ ಗೊತ್ತಾಯಿತು. ಸೊ ಈಗ ನೆಕ್ಸ್ಟ್ ಯಾವುದು ಅಂದರೆ ಸಮ್ ಏನು ಮಾಡುತ್ತೆ ಅಂದರೆ ದಿಸ್ ವಿಲ್ ಫೈಂಡ್ ದ ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್ ಗಿವನ್ ಆಸ್ ಎ ಕಲೆಕ್ಷನ್ ಫಾರ್ ಇಟ್ಸ್ ಇನ್ಪುಟ್ ಆಗಿ ನೀವು ಒಂದು ಕಲೆಕ್ಷನ್ ಆಫ್ ವ್ಯಾಲ್ಯೂಸ್ ಕೊಟ್ಟಿದ್ರೆ, ಗ್ರೂಪ್ ಆಫ್ ವ್ಯಾಲ್ಯೂಸು, ಅದ್ರ ಟೋಟಲ್ ಸಮ್ ಕಂಡುಹಿಡಿದ್ಬಿಟ್ಟು ಸಮ್ ರಿಟರ್ನ್ ಮಾಡೋ ಅಗ್ರಿಗೇಟ್ ಫಂಕ್ಷನ್ ಯಾವುದು, ನಿಮ್ಮ ಸಮ್. ಸೊ ಫೈನಲಿ ಇನ್ನೊಂದಿದೆ ಯಾವುದು, ನಂಬರ್ ಆಫ್ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್ ಆಸ್ ಎ ಕಲೆಕ್ಷನ್ ಯು ಆರ್ ರಿಟರ್ನಿಂಗ್ ಸಮ್ ಬಂಚ್ ಆಫ್ ವ್ಯಾಲ್ಯೂಸ್, ಒಂದು ಗ್ರೂಪ್ ಆಫ್ ವ್ಯಾಲ್ಯೂಸ್ನ ಕೊಟ್ಬಿಡ್ತೀರಾ. ನಿಮಗೆ ಅದರಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆ ಅಂತೇಳಿ ಗೊತ್ತಿಲ್ಲ, ಅದ್ರದ್ದು ನನಗೆ ಟೋಟಲ್ ಕೌಂಟ್ ಬೇಕು. ಆವಾಗ ಟೋಟಲ್ ಕೌಂಟ್ ಮಾಡಿಬಿಟ್ಟು ಕೌಂಟ್ನ ಕಳಿಸುತ್ತಲ್ವ, ಅದನ್ನು ಏನಂತ ಹೇಳ್ತೀವಿ ನಾವು, ಯಾನ್ ಅಗ್ರಿಗೇಟ್ ಫಂಕ್ಷನ್ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಅ ಕೌಂಟ್. ದಟ್ ಈಸ್ ಇಟ್ ರಿಟರ್ನ್ಸ್ ದ ನಂಬರ್ ಆಫ್ ವ್ಯಾಲ್ಯೂಸ್ that is been written. Average will return the average value as a result, minimum will return the minimum value as a result, max will return the maximum value as a result, sum will return the sum of all the values as a result, and count will return the total number of values which are in the collection. Okay, I think you have understood. Now we'll go for the aggregate operation. Aggregate functions ಗೊತ್ತಾಯ್ತಲ್ವಾ? 5 ಯಾವ್ದು? average, minimum, maximum, ಸಮ್ ಆ್ಯಂಡ್ ಕೌಂಟ್ ದೇರ್. ಈಗ ಈ ಅಗ್ರಿಗೇಟ್ ಫಂಕ್ಷನ್ಸ್ ಆಪರೇಷನ್ಸ್ ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡೋಣಂತೆ. ಅಗ್ರಿಗೇಟ್ ಆಪರೇಷನ್ಸ್ ಇನ್ ರಿಲೇಷನಲ್ ಆಲ್ಜಿಬ್ರಾ ವಿಲ್ ಬಿ ಡನ್ ವಿತ್ ದ ಸಿಂಪಲ್ ಸಿಂಟ್ಯಾಕ್ಸ್. ಈ ರೆಡ್ ಇಂಕಲ್ಲಿ ಏನು ನಿಮಗೆ ಕಾಣ್ತಾ ಇದೆ ಅಲ್ವಾ, ಅದರಲ್ಲಿ ನೀವೇನೇನು ವರ್ಡ್ಸ್ ನೋಡ್ಬೋದು ನೋಡಿ. ಯು ಹ್ಯಾವ್ ಸಮಥಿಂಗ್ ವಿತ್ G1, G2 ಆ್ಯಂಡ್ Gn. ರಿಮೆಂಬರ್ ದಿಸ್, G1, G2 ಆ್ಯಂಡ್ Gn. ದೆನ್ ಯು ಹ್ಯಾವ್ F1, F2 ಅಪ್ ಟು Fn. ದೆನ್ ಯು ಹ್ಯಾವ್ A1, A2 ಆ್ಯಂಡ್ An. ಆ್ಯಂಡ್ ಯು ಹ್ಯಾವ್ ಅ E ಇದೆ. E ಯು ನೋ ಆಲ್ರೆಡಿ. ಇದರಲ್ಲಿ ಏನೇನಿದೆ ಅಂತ ಫಸ್ಟ್ ತಿಳ್ಕೊಂಡ್ಬಿಟ್ರೆ ದಿಸ್ ಇಸ್ ವೆರಿ ಸಿಂಪಲ್. ಫಸ್ಟ್ ಇ ಅಂದರೆ ಏನು? ಇ ರೆಪ್ರೆಸೆಂಟ್ಸ್ ಆ್ಯನ್ ಆ ರಿಲೇಷನಲ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಎನಿ ಇಟ್ ಮೇ ಬಿ. ಇಷ್ಟೊತ್ತಂಗ ನಾವು ಬರಿತಾ ಇದೀವಲ್ವಾ, ಇಟ್ ಕ್ಯಾನ್ ಬಿ ಎನಿಥಿಂಗ್, ರಿಲೇಷನಲ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಓಕೆ. ಸೊ ವಾಟ್ ಈಸ್ ದಿಸ್ ಜಿ? ದಿಸ್ ಜಿ ರೆಪ್ರೆಸೆಂಟ್ಸ್ ಎ ಲಿಸ್ಟ್ ಆಫ್ ಆಟ್ರಿಬ್ಯೂಟ್ಸ್ ಆನ್ ವಿಚ್ ಟು ಗ್ರೂಪ್. What it is represents what? List of attributes on which to group there, G1, G2, Gn. Even this G can be sometimes empty also. ಸೊ ನೆಕ್ಸ್ಟ್ ಈ ಎಫ್ ಅಂತ ಏನಿದೆ ಅಲ್ವಾ, F1, F2, ದಿಸ್ ಈಸ್ ಆನ್ ಅಗ್ರಿಗೇಟ್ ಫಂಕ್ಷನ್. ಅಂದರೆ ಈ ಎಫ್ ಜಾಗಲ್ಲಿ ಯು ಕ್ಯಾನ್ ರೈಟ್ ಯುವರ್ ಸಮ್, ಯು ಕ್ಯಾನ್ ರೈಟ್ ಯುವರ್ ಮಿನ್, ಯು ಕ್ಯಾನ್ ರೈಟ್ ಅ ಮ್ಯಾಕ್ಸ್, AVG ಆರ್ ಮ್ಯಾಕ್ಸ್, ಎನಿಥಿಂಗ್ ಇಟ್ ಮೇ ಬಿ. AI ಅಂತ ಏನಿದೆಯಲ್ಲ, ದಿಸ್ ಈಸ್ ಯುವರ್ ಆಟ್ರಿಬ್ಯೂಟ್ ನೇಮ್. G1, G2 ಏನು ಲಿಸ್ಟ್ ಆಫ್ ಆಟ್ರಿಬ್ಯೂಟ್ಸ್ ಆನ್ ವಿಚ್ ಯು ಹ್ಯಾವ್ ಟು ಮೇಕ್ ದ ಗ್ರೂಪ್ ದೇರ್. ಈ A1 ಅಂತ ಏನಿದೆ ಅಲ್ವಾ, ದಿಸ್ ಇಸ್ ಆನ್ ಇಂಡಿವಿಜುವಲ್ ಆಟ್ರಿಬ್ಯೂಟ್ ನೇಮ್. ಅರ್ಥ ಆಯ್ತಲ್ವಾ? ಅಂಡರ್ಸ್ಟುಡ್. ಈ ಸಿಂಟ್ಯಾಕ್ಸಿಗೆ ನಾವು ವಿಲ್ ಸಿ ಸಮ್ ಸ್ಯಾಂಪಲ್ ಎಕ್ಸಾಂಪಲ್ಸ್ ದೇರ್. Okay, so now let us have the first example which is giving an example about an aggregate operation there. See here you have two relations. ಒಂದು ರಿಲೇಷನ್ ಇದೆ ಏನಂತೇಳಿ R ಅಂತೇಳಿ ಕಾಣ್ತಿದೆ ಅಲ್ವಾ. ರಿಲೇಷನ್ ಯಾವುದು ಇಲ್ಲಿ? R. ದಿಸ್ ಈಸ್ ಯುವರ್ R ರಿಲೇಷನ್. ರಿಲೇಷನ್ ಅಂದರೆ ಟೇಬಲ್ ಅಂತೇಳಿ ತೊಗೊಬೋದು, ನೀವು ತೊಗೊಬೇಕಲ್ವ. ಓಕೆ. ಸೊ ಇದರಲ್ಲಿ ನಿಮಗೆ 3 ಆಟ್ರಿಬ್ಯೂಟ್ಸ್ ಇದೆ, A, B and a C with values like alpha, alpha, beta, beta, alpha, beta, beta, beta and C value 7, 7, 3, 10. C value as 7, 7, 3, 10. ಈಗ now will apply your aggregate function like this. G is your aggregate operation. So you are applying your F ಏನು ಇಲ್ಲಿ ನಿಮ್ಮ ಸಮ್ ಅಂತೇಳಿ. ಸೊ ನೀವು ಯೂಸ್ ಮಾಡ್ತೀರ ಅಗ್ರಿಗೇಟ್ ಫಂಕ್ಷನ್ ಅದು ಸಮ್. ಸೊ ಯು ಆರ್ ಅಪ್ಲೈಯಿಂಗ್ ಆನ್ ವಾಟ್? ಯುವರ್ C ವ್ಯಾಲ್ಯೂ. C ಅಂದರೆ ಗೊತ್ತಿದೆ ಅಲ್ವಾ, ದಿಸ್ ಇಸ್ ಯುವರ್ ಟೋಟಲ್ ವ್ಯಾಲ್ಯೂ. ಈ ಆಟ್ರಿಬ್ಯೂಟ್ ಮೇಲೆ ನೀವೇನು ಮಾಡ್ತಿದ್ದೀರಾ? ಸಮ್ನ ಅಪ್ಲೈ ಮಾಡ್ತಿದ್ದೀರಾ ಫಾರ್ ದ ರಿಲೇಷನ್ R. ಈ ರಿಲೇಷನ್ R, ಈ ರಿಲೇಷನ್ ಮೇಲೆ ಈ C ಕಾಲಮ್ ಮೇಲೆ ನೀವು ಅಪ್ಲೈ ಮಾಡ್ತೀರಾ ಅಗ್ರಿಗೇಟ್ ಫಂಕ್ಷನ್ ಯಾವುದು? ಸಮ್. ಸೊ ಇದೇನು ಮಾಡುತ್ತೆ, ಈ C ಯಲ್ಲಿರೋ ಎಲ್ಲ ವ್ಯಾಲ್ಯೂಸ್ನು ಟೋಟಲ್ ಕಂಡು ಹಿಡಿದ್ಬಿಟ್ಟು ನಿಮಗೆ ಔಟ್ಪುಟ್ ಕೊಡುತ್ತೆ. ಓಕೆ. ಸೊ ನೋಡಿ, 7 + 7 is 14, 14 + 3 is 17, 17 + 10 is 27. ಸೊ ಫೈನಲಿ ಔಟ್ಪುಟ್ ಏನು ಬಂದಿದೆ? ಸಮ್ ಆಫ್ C is 27. ಐ ಥಿಂಕ್ ಯು ಅಂಡರ್ಸ್ಟುಡ್. So this is how you are going to write an aggregate operation by using your aggregate function and attributes and the relation. ಅರ್ಥ ಆಯ್ತಾ? ಅಂಡರ್ಸ್ಟುಡ್. ಈಗ ಇದನ್ನೇ ನಾನು ಚೇಂಜ್ ಮಾಡೋದಕ್ಕೆ ಹೇಳ್ತೀನಿ, ನೀವು ಅಲ್ಲಿ ಪೇಪರ್ ಮೇಲೆ ಬರೀರಿ. ಯು ಕ್ಯಾನ್ ಚೆಕ್ ಇಟ್ ದೇರ್. ಐ ನೀಡ್ ಟು ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ ಫ್ರಮ್ ದ C ದೇರ್. C ಆಟ್ರಿಬ್ಯೂಟಿನ ಮಿನಿಮಮ್ ವ್ಯಾಲ್ಯೂ ತೆಗಿಬೇಕು ಅಂದರೆ ಹೆಂಗೆ ಬರೀಬೇಕು? ಏನು ಮಾಡಬೇಕಲ್ಲಿ? G ಸಮ್ ಜಾಗದಲ್ಲಿ ಮಿನ್ ಬರೀರಿ, ಬ್ರಾಕೆಟಲ್ಲಿ C ಬರೆದಿ ಆಫ್ R ಅಂತ ಬರೀರಿ. ಯು ವಿಲ್ ಗೆಟ್ ದ ವಾಟ್? ವೆರಿ ಗುಡ್. ಯು ವಿಲ್ ಗೆಟ್ ವಾಟ್? ದ ಮಿನಿಮಮ್ ವ್ಯಾಲ್ಯೂ ಆ್ಯಂಡ್ ಔಟ್ಪುಟ್ ವಿಲ್ ಬಿ ವಾಟ್? 3. ಯಾಕಂದರೆ ಮಿನಿಮಮ್ ವ್ಯಾಲ್ಯೂ 3 ತಾನೆ. ಅದೇ ರೀತಿ ಮ್ಯಾಕ್ಸ್ ಅಂತ ಬರೆದ್ರೆ ಯು ವಿಲ್ ಗೆಟ್ ಔಟ್ಪುಟ್ ಆಸ್ 10 ದೇ.
ಸಮ್ ಅಂತ ಬರೆದ್ರೆ 27 ಬರುತ್ತೆ, ಮಿನ್ ಅಂತ ಬರೆದ್ರೆ ಸಮ್ ಜಾಗದಲ್ಲಿ 3 ಬರುತ್ತೆ, ಮ್ಯಾಕ್ಸ್ ಬರೆದ್ರೆ 10 ಬರುತ್ತೆ, ಆ್ಯಂಡ್ so on. Understood? This is a sample example where we have written 1 and you have worked out with remaining 4. Okay, so now we'll have another aggregate operation example. See, illi first ಈ ಸ್ಲೈಡಲ್ಲಿ I'll have put 2 different relations there, ಅಥವಾ ಒಂದು ರಿಲೇಷನ್ ಬರೆದಿದ್ದೀನಿ ನೋಡಿ. ಆ ರಿಲೇಷನಲ್ಲಿ ಏನಿದೆ ಅಂದರೆ ಯು ಹ್ಯಾವ್ ಅ ಬ್ರಾಂಚ್ ನೇಮ್, ಯು ಹ್ಯಾವ್ ಅಕೌಂಟ್ ನಂಬರ್ ಆ್ಯಂಡ್ ಯು ಹ್ಯಾವ್ ಬ್ಯಾಲೆನ್ಸ್. ಏನೇನಿದೆ, ಬ್ರಾಂಚ್ ನೇಮ್ ಇದೆ, ಅಕೌಂಟ್ ನಂಬರ್ ಇದೆ, ಬ್ಯಾಲೆನ್ಸ್ ಇದೆ. ಟೋಟಲ್ 5 ರೆಕಾರ್ಡ್ಸ್ ಇದೆ ಅಥವಾ 5 ಟ್ಯೂಪಲ್ಸ್ ಇದೆ. ಫಸ್ಟು ಬ್ರಾಂಚ್ ನೇಮ್ ಪೆರಿ ರಿಡ್ಜ್ ಅಂಥೇಳಿ 2 ಅಕರೆನ್ಸಸ್ ಇದೆ, ಬ್ರೈಟ್ ಟೌನ್ ಅಂಥೇಳಿ 2 ರೆಕರೆನ್ಸಸ್, ರೆಡ್ ವುಡ್ ಅಂಥೇಳಿ 2 ಅಕರೆನ್ಸ್ ಇದೆ. ಅಕೌಂಟ್ ನಂಬರ್ ವೇರಿ ಆಗಿದೆ ಪ್ರತಿಯೊಂದ್ರದ್ದು. ಮತ್ತು ನೋಡಿ A102 ಬ್ರಾಂಚಲ್ಲಿ 400 ಬ್ಯಾಲೆನ್ಸ್ ಇದೆ, ಡಾಲರ್ಸ್ ಅಂದ್ಕೊಂಡ್ರೆ ಅಥವಾ ರುಪೀಸ್ ಅಂದ್ಕೊಂಡ್ರೆ ಯು ಹ್ಯಾವ್ ಡಿಫ್ರೆಂಟ್ ಬ್ಯಾಲೆನ್ಸಸ್. ಈಗ ನಾವೇನು ಮಾಡೋಣ, ವಿಲ್ ಅಪ್ಲೈ ಯುವರ್ ಅಗ್ರಿಗೇಟ್ ಫಂಕ್ಷನ್ಸ್ ಆನ್ ಅಕೌಂಟ್ ಟೇಬಲ್ ಯೂಸಿಂಗ್ ಗ್ರೂಪ್ಡ್ ಬೈ ಯುವರ್ ಬ್ರಾಂಚ್ ನೇಮ್. ಓಕೆ, ಇಲ್ಲೇನು ಮಾಡಿದ್ದೀವಿ ಅಂದರೆ ಬ್ರಾಂಚ್ ನೇಮ್ ಮುಖಾಂತರ ಗ್ರೂಪ್ ಮಾಡಬೇಕು, ಯಾವುದು ಬ್ರಾಂಚ್ ನೇಮ್ ಥರ. ಸೊ ಅಗ್ರಿಗೇಟ್ ಆಪರೇಷನ್ ಮಾಡ್ತಿರೋದು ಏನು, ಸಮ್ ಆಫ್ ದ ಬ್ಯಾಲೆನ್ಸಸ್ ಫ್ರಮ್ ಯುವರ್ ಅಕೌಂಟ್. ಸಮ್ ಆಫ್ ದ ಬ್ಯಾಲೆನ್ಸಸ್ ಫ್ರಮ್ ಯುವರ್ ಅಕೌಂಟ್ ಅಂದರೆ ನಿಮಗೆ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಯು ಹ್ಯಾವ್ ಟು ಫೈಂಡ್ ದ ಟೋಟಲ್ ಬ್ಯಾಲೆನ್ಸ್ ಅವೈಲೇಬಲ್ ಇನ್ ಈಚ್ ಬ್ರಾಂಚ್. ಸೊ ನಿಮ್ಮ ಔಟ್ಪುಟ್ ನೋಡಿ ನಿಮಗೆ ಗೊತ್ತಾಗತ್ತೆ. ಪೆರಿ ರಿಡ್ಜಲ್ಲಿ ವ್ಯಾಲ್ಯೂ ಎಷ್ಟಿದೆ, 1300 ಬಂದಿದೆ. 1300 ಯಾಕೆ ಬಂತು ಹೇಳಿ, ಪೆರಿ ರಿಡ್ಜ್ 2 ಬ್ಯಾಂಕ್ ಇದೆ, 2 ಅಕೌಂಟ್ ನಂಬರ್ ಇದೆ, 2 ಬ್ಯಾಲೆನ್ಸ್ ಇದೆ ಅಲ್ವಾ, 900 ಪ್ಲಸ್ 400. ಸೊ ಇಲ್ಲಿ ಸಮ್ ಅಂದರೆ ಆ್ಯಡ್ ಮಾಡ್ಬೇಕು ತಾನೆ. ಸೊ 400 ಪ್ಲಸ್ 900 ಎಷ್ಟು, 1300. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಅದೇ ರೀತಿ ಬ್ರಿಟ್ಟೋನಲ್ಲಿ 2 ವ್ಯಾಲ್ಯೂ 750 ಪ್ಲಸ್ 750 ಎಷ್ಟು, 1500. ಕ್ಯಾನ್ ಯು ಸಿ ಹಿಯರ್? ಸೊ ಯು ಆರ್ ಸಮ್ಮಿಂಗ್ the balance available in the single branch there. So the query ಏನು ಬರ್ದಿದ್ದೀರಾ, ಬ್ರಾಂಚ್ ನೇಮ್, ಜಿ ಅಗ್ರಿಗೇಟ್ ಆಪರೇಷನ್, ಸಮ್ ಆಫ್ ಬ್ಯಾಲೆನ್ಸ್ ವಿತ್ ಅಕೌಂಟ್. ಆ್ಯಂಡ್ ರೆಡ್ ವುಡಲ್ಲಿ ಇರೋದೇ ಒಂದಲ್ವಾ, ಏನು ಸಮ್ ಮಾಡೋದಿಲ್ಲ, ಹಾಗಾಗಿ ಏನಿದೆ ಅಲ್ಲಿ 700. ಸೊ ಐ ಥಿಂಕ್ ನೌ ಯು ಆರ್ ವೆರಿ ಕ್ಲಿಯರ್ ಅಬೌಟ್ ಯೂಸಿಂಗ್ ದ ರಿಲೇಷನ್ ವಿತ್ ಯುವರ್ ಅಗ್ರಿಗೇಟ್ ಆಪರೇಷನ್ ಈವನ್ ಬೈ ಗ್ರೂಪಿಂಗ್ ಬೇಸ್ಡ್ ಆನ್ ಸಮ್ ಆಟ್ರಿಬ್ಯೂಟ್ ವ್ಯಾಲ್ಯೂ. ಅರ್ಥ ಆಯ್ತಾ? ಒಂದು ಸಿಂಪಲ್ ಎಕ್ಸಾಂಪಲ್ ನೋಡಿದ್ವಿ, ಒಂದು ಗ್ರೂಪ್ ಬೈ ಎಕ್ಸಾಂಪಲ್ ನೋಡಿದ್ವಿ. ಸೊ ಫೈನಲಿ ವಿ ಕ್ಯಾನ್ ಹ್ಯಾವ್ ಅನದರ್ ಎಕ್ಸಾಂಪಲ್ ದಟ್ ರಿಸಲ್ಟ್ ಆಫ್ ಅಗ್ರಿಗೇಷನ್ ಡಸ್ ನಾಟ್ ಹ್ಯಾವ್ ಅ ನೇಮ್. Result of aggregation will not have a name and can use rename operation to give it a name. ನೋಡಿ ಇಲ್ಲಿ ಔಟ್ಪುಟ್ ಬಂದಿದೆ ಅಲ್ವಾ, ಸಮ್ ಸಿ ಅಂತಲೇ ನಾವು ಬರೆದಿದ್ದೀವಿ. ಇಲ್ಲಿ ಇದಕ್ಕೊಂದು ಏನು ಹೆಸರಿಲ್ಲ. ನೀವು ಇದಕ್ಕೆ ನಾನೇ ಒಂದು ಸ್ಪೆಸಿಫಿಕ್ ಹೆಸರು ಕೊಡ್ತೀನಿ, ಆ ಥರ ಹೆಸರು ಬರಬೇಕು ಅಂದರೆ ಯು ಕ್ಯಾನ್ ಡೂ ಇಟ್ ಬೈ ಪರ್ಫಾರ್ಮಿಂಗ್ ಯುವರ್ ರೀನೇಮ್ ಆಪರೇಷನ್. ರೀನೇಮ್ ಆಪರೇಷನ್ ಗೊತ್ತಿದೆ, ದಟ್ ಈಸ್ ಡನ್ ಬೈ ಯೂಸಿಂಗ್ ಯುವರ್ ಆಸ್ ಕೀವರ್ಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ತೀವಲ್ವಾ. ಸೊ ಇಲ್ಲಿ ಬರೆದಿದ್ದೀವಿ ನೋಡಿ, ಡಿಪಾರ್ಟ್ಮೆಂಟ್ ನೇಮ್ ಮೇಲೆ ಗ್ರೂಪ್ ಮಾಡ್ತಾ ಇದ್ದೀವಿ ಅಗ್ರಿಗೇಟ್ ಆಪರೇಷನ್. ಯು ಆರ್ ಫೈಂಡಿಂಗ್ ದ ಆವ್ರೇಜ್ ಸ್ಯಾಲ್ರಿ ಆಫ್ ಆಲ್ ಇನ್ಸ್ಟ್ರಕ್ಟರ್. ಈ ಆವ್ರೇಜ್ ಸ್ಯಾಲ್ರಿಗೆ ಒಂದು ನೇಮ್ ಕೊಟ್ಟಿದ್ದಾರೆ, ಏನಂತೇಳಿ AVG ಸ್ಯಾಲ್ ಅಂತೇಳಿ. ಸೊ ಅದಕ್ಕೆ ಇಲ್ಲಿ ಕೀವರ್ಡ್ ಏನು ಮಾಡಿದ್ದೀರಾ, ಆಸ್. ಸಿ ವೆನ್ ಯು ಆರ್ ಯೂಸಿಂಗ್ ಎ ಕೀವರ್ಡ್ ಲೈಕ್ ಆಸ್ ಇನ್ ಯುವರ್ ಕ್ವೆರಿ, ದಟ್ ಮೀನ್ಸ್ ದಟ್ ಯು ಆರ್ ಪರ್ಫಾರ್ಮಿಂಗ್ ವಿಚ್ ಆಪರೇಷನ್, ರೀನೇಮ್ ಆಪರೇಷನ್. ಸೊ ಇದನ್ನು ಮರಿಬಾರ್ದು. ಅರ್ಥ ಆಯ್ತಲ್ವಾ? ಎಲ್ಲಿ ನಿಮಗೆ ಆಸ್ ಅಂತ ಕಾಣ್ತಾ ಇದೆ, ಅರ್ಥ ಏನು, ನೀವು ಅಲ್ಲಿ ಏನು ಮಾಡ್ತಾ ಇದ್ದೀರಾ, ರೀನೇಮ್ ಆಪರೇಷನ್ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಮ ಅಗ್ರಿಗೇಟ್ ಫಂಕ್ಷನ್ ಯೂಸ್ ಮಾಡಿ ಇನ್ಸ್ಟ್ರಕ್ಟರಿನ ಆವ್ರೇಜ್ ಸ್ಯಾಲ್ರಿ ತೆಗಿತಿದ್ದೀರಾ ಬೇಸ್ಡ್ ಆನ್ ಎ ಡಿಪಾರ್ಟ್ಮೆಂಟ್ ನೇಮ್. ಸೊ ಇದು ಬಂದಿರೋ ಔಟ್ಪುಟ್ನ ಒಂದು ನೇಮ್ ಕೊಡಬೇಕಲ್ವಾ, ಅದಕ್ಕೆ ಒಂದು ಆಪರೇಷನ್ಗೆ ಏನಂತ ಕೊಟ್ಟಿದ್ದೀರಾ, ಆವ್ರೇಜ್ ಸ್ಯಾಲ್ರಿ ಅಂತೇಳಿ ರೀನೇಮ್ ಮಾಡಿಬಿಟ್ಟು ಕೊಡ್ತಾ ಇದ್ದೀರಾ. ಅರ್ಥ ಆಯ್ತಾ? ನಾರ್ಮಲಿ ಫಾರ್ ಅಗ್ರಿಗೇಟ್ ಫಂಕ್ಷನ್ ದ ರಿಸಲ್ಟ್ಗೆ ಏನೂ ಹೆಸರಿರಲ್ಲ. ಈಗ ನೀವು ನೇಮ್ ಕೊಡಿ ಅಂತ ಕೇಳಿದ್ರೆ ಯು ಹ್ಯಾವ್ ಟು ಯೂಸ್ ಎ ರೀನೇಮ್ ಆಪರೇಷನ್ ಬೈ ಯೂಸಿಂಗ್ ದ ಕೀವರ್ಡ್ ಆಸ್ ಆ್ಯಂಡ್ ಯು ಹ್ಯಾವ್ ಟು ಸ್ಪೆಸಿಫೈ ಇಟ್ಸ್ ಅ ನ್ಯೂ ನೇಮ್. ಅಂಡರ್ಸ್ಟುಡ್? So dear student, the session summary is the student is able to understand 2 important relational algebraic operations. They are aggregate functions and your operations. So totally 5 aggregate functions ಯಾವ್ದು ಹೇಳಿ? Good, very good. That is average, max, min, sum and count there. ಸೊ ಅದನ್ನು ಯೂಸ್ ಮಾಡೋದಕ್ಕೆ ವಿ ಯೂಸ್ ಯುವರ್ ಅಗ್ರಿಗೇಟ್ ಆಪರೇಷನ್ಸ್ ದೇ. ಅದರಲ್ಲಿ ಎಫ್ ಅಂದರೆ ನಿಮ್ಮ ಅಗ್ರಿಗೇಟ್ ಫಂಕ್ಷನ್, ಜಿ ಅಂದರೆ ನಿಮ್ಮ ಅಗ್ರಿಗೇಟ್ ಆಪರೇಷನ್, ಇ ಅಂದರೆ ನಿಮ್ಮ ರಿಲೇಷನಲ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಸೊ ಸ್ಟಾರ್ಟಿಂಗ್ ಬರ್ದಿರೋ ಜಿ ಏನೋ ಆಟ್ರಿಬ್ಯೂಟ್ ಲಿಸ್ಟ್ ದೇ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಫಾರ್ ಫರ್ದರ್ ರೆಫರೆನ್ಸಸ್ ಯು ಕ್ಯಾನ್ ರೆಫರ್ ದ ಬುಕ್ ಟೈಟಲ್ಡ್ ಫಂಡಮೆಂಟಲ್ಸ್ ಆಫ್ ಡೇಟಾಬೇಸ್ ಸಿಸ್ಟಮ್ ರಿಟನ್ ಬೈ ನವಾತೆ, ಆ್ಯಂಡ್ ಯು ಕ್ಯಾನ್ ರೆಫರ್ ದ 5th edition from your AW publication. Similarly, you can refer another book titled Database System Concepts by Karth and Sudarshan. You can refer the 4th edition from your McGraw-Hill.